ಬದುಕು ಜಟಕ ಬಂಡಿ. ನಾವೀಗ ಮನೆ ಹೋಗ್ತಾ ಇದ್ವಿ, ನೀನ್ ನಮ್ ಜೊತೆ ಬಂದು ಸಂಸಾರ ಮಾಡಿ. ಯಾವ ಯೋಗ್ಯತೆ ಐತೆ ನಿಮ್ ಮನೆಗ್ ಬಂದು ಸಂಸಾರ ಮಾಡೋದಿಕ್ಕೆ? ಯಾವ ಯೋಗ್ಯತೆ? ಫಸ್ಟ್ ಟೈಮ್ ಒಪ್ಕೊಂಡಿದ್ದೀನಿ ನೋಡಿ ಬಂದಿಲ್ಲ. ಮದ್ವೆ ಆದ್ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಆಗಿರ್ತಾರೆ. ಬಟ್ ನೀವು ಯಾವ ಯೋಗ್ಯತೆ ನಡ್ಕೊಂತಲ್ವಲ್ಲ ನೀವು? ಇಲ್ಲ ನಾನು ಬೆಂಗಳೂರಾಗ ದೊಡ್ಡಬಳ್ಳಾಪುರ ಬೆಂಗಳೂರು ವಿಷಯ 10 ರೂಪಾಯಿ ಕೊಟ್ಟರು ಅಲ್ಲಿ ಸಾಮಾನ್ಯ ಆಗಲ್ಲ. ಅಲ್ಲಿ ಕರೆಂಟ್ ಇಲ್ಲು ಅಲ್ಲಿ ಅಂದ್ರೂ ಇವತ್ತು ಜೀವನ ಮಾಡಕ್ ಆಗಲ್ಲ. ಹೆಣ್ಣು ಅಂದ್ರೇನೆ ಗೊತ್ತಿಲ್ಲ ನಿಮ್ಗೆ. ಫಸ್ಟ್ ಆಫ್ ಆಲ್ ಅದು ನಿಮಗೆ ಗೊತ್ತಿಲ್ಲ, ಮನುಷ್ಯತ್ವ ಏನಾದ್ರು ಗೊತ್ತಿಲ್ಲ, ಗಂಡನೇ ಗೊತ್ತಿಲ್ಲ, ನಮ್ದು ಸಂಬಂಧನೇ ಗೊತ್ತಿಲ್ಲ ನನಗೆ. ಸಂಬಂಧ ಯಾವತ್ತಾಗ್ಲಿ ಹೋದ್ ಒಂದು ಫೋನು, ನನ್ನ ಗಂಡ ನನ್ನ ಸಂಸಾರ, ಒಂದು ಫೋನು 5 ಸ್ವಿಚ್ ಆಫ್ ಮಾಡ್ಕೊಂಡಿದ್ದು. ನೀವು ತೆಗೆದುಕೊಟ್ಟಿದ್ರ ಫೋನು? ನನ್ನ ಹತ್ರ ಫೋನೇ ಇಲ್ಲ ನಾನು ಸ್ವಿಚ್ ಆಫ್ ಮಾಡ್ಕೊಳ್ಳೋದಿಕ್ಕೆ. ಫೋನ್ ಇಲ್ದ ಮತ್ತೆ 20 ರಾತ್ರಿ 12 ಗಂಟೆ 1 ಗಂಟೆವರೆಗೂ ಫೋನ್ ಮಾಡ್ತಾ ಇರ್ತೀಯ. ಏನಾರು ಕೇಳಿದ ತಕ್ಷಣ ತಪ್ಪು ನಮ್ಮ ಹೊಸ್ಬಿಡೋದು. ಏನ್ ಮಾತಾಡ್ತಿ? ಯಾರ ಹತ್ರ ಮಾತಾಡ್ತಿ? ಕೇಳ್ಬೋದು ತಾನೆ ಯಾರು ಅಂತ. ಯಾವಾಗ ಮಾತಾಡಿದ್ದೆ? ನಿನ್ ತಾಯಿ ಫೋನ್ ಮಾಡಿದ್ನಲ್ಲ, ಫೋನ್ ಮಾಡಿದಾಗ ಎಲ್ಲ ಅವ್ರು ದೇವಸ್ಥಾನಕ್ಕೆ ಹೋದ್ರಂದ್ರು. 2 ಸಲ ಮಾಡಿದೆ, ಆಮೇಲೆ ರಿಂಗ್ ಆಗ್ತೈತೆ ಎತ್ತಿಲ್ಲ. ಇನ್ನೊಂದು 2 ಸಲ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಇಲ್ಲ ದೊಡ್ಡಬಳ್ಳಾಪುರದ ಮನೆ ಮಾಡ್ಕೊಟ್ರೆ ಬಂದು ಕಳ್ಸ್ಕೊಡ್ತೀವಿ, ಇಲ್ಲ ಕಳ್ಸ್ಕೊಡುವ ಅಂತಾರೆ. ಯಾರು ಹೇಳಿದಂಗಂತ? ನಿಮ್ಮ ಅಣ್ಣನೇ ಹೇಳಿದ್ರು. ಯಾವಾಗ ಹೇಳಿದ್ರಿ? ಡೇಟು ದಿನಾಂಕ ರೆಕಾರ್ಡ್ ಎಲ್ಲ ಮಾಡ್ಕೊಡ್ತೀನಿ ಇವಾಗ. ಅದೆಲ್ಲ ಹೇಳಿಲ್ಲ, ಸುಳ್ಳು ನೀವು ಹೇಳ್ತಾ ಇದ್ದೀರಾ. ಸುಮ್ಮನೆ 1 ವರ್ಷ 4 ಸಲ ಫೋನ್ ಮಾಡಿದಾಗ ಇದೇ ರಾಜೇಂದ್ರ ಮಗಳನ್ನ ಕಳಿಸ್ತಾ ಇಲ್ಲ ನೀವು? ನನಗೆ ಹೇಳಿ ಮೇಡಮ್, ಅವ್ರು ಇಷ್ಟೇ ಮೇಡಮ್. ನೀವ್ ಯಾಕಮ್ಮ ಮಗಳನ್ನ ಕಳಿಸ್ತಾ ಇಲ್ಲ? ಅದೇ ಇದೇ ತಗರಲ್ಲ ಮೇಡಮ್, ಇನ್ನೇನ್ ಮಾಡ್ಬೇಕು? ನಿಮಗ್ ಪರವಾಗಿಲ್ಲ ಅವ್ರು ಹೀಗೆ ಇದ್ರೆ? ಹೀಗೆ ಇದ್ರೆ ಅದೇ ಹೇಳ್ತಾ ಇದ್ದೀವಲ್ಲ, ಎಲ್ಲಾನ ಭದ್ರಾವತಿಗೆ ಇದ್ರೆ ನಾವು ಕಳ್ಸಲ್ಲ. ಎಲ್ಲ ಕಳಿಸದೇ ಇದ್ರೆ ಅವ್ರು ಹಾಗೆ ಜೀವನ ಹಾಳಾಗೋಗ್ಲ. ಹೋಗ್ಲಿ ಹೇಳು, ಬೆಂಗಳೂರೆಲ್ಲ ಎಲ್ಲಾನ ಇರ್ಲಿ. ನಿಮ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲಿ ನೀರು ಹೊಂಟಲ್ಲ ಹುಡುಗಿಗೆ. ನೋಡಿ ಮಕ ಎಲ್ಲ ಗುಳ್ಳೆ ಆಯ್ತವೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ ನಾವು. ಯಾವಾಗ ಹಂಗ ಆಯ್ತಾ ಇದ್ರೆ ಮಕ ಏನಾಗ್ಬೇಕು? ನೀರು ಹೊಂಟಲ್ಲ. ಇನ್ನು ಅಲ್ಲಿ ಕರ್ಕೊಂಡೋದ್ರೇನು ಏನೋ ಒಂದ್ ಚೇರ್ ಮೇಲೆ ಕುತ್ಕೋಬೇಡ್ದು, ಒಂದ್ ಟಿವಿ ನೋಡ್ಬೇಡ್ದು, ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಕುಂತ್ಕೊಂಡ್ ನೆಲದಲ್ಲಿ. ಯಾರು ಒಂದಿಷ್ಟು ಹೆಣ್ಣು ಹುಡುಗರು ಬರ್ಬಾರ್ದು ಮನೆಗೆ. ನಿನ್ಗೇನೋ ಡಾಫರ್ ಬಂದಿರೋದು, ಅವಳೇನ್ ಬರೋದು ನಿಮ್ ಮನೆಗೆ? ನಿಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ. ಒಂದೇ ತಿಂಗಳು ಇಬ್ರು ಒಟ್ಟಿಗೆ ಬದುಕಿದ್ದೀರಿ. ಆ 1 ತಿಂಗಳಲ್ಲೇ ಅವ್ರಿಗೆ ಬೇಡ ಅನ್ಸ್ಬಿಟ್ಟಿದೆ, ನಿಮಗೂ 108 ಕಂಪ್ಲೇಂಟ್ ಇದೆ. ಏನಪ್ಪ ಅರ್ಥನೇ ಇಲ್ಲಪ್ಪ ಇದಕ್ಕೆ. ಮೇಡಮ್, ನಾವ್ ಬೇಡ ಅಂತ ಹೇಳಿಲ್ಲ. ನಾವು ಯಾವತ್ತು ನಾವು ಕರ್ಕೊಂಡು ಹೋಗೋದು ಕರ್ಕೊಂಡ್ಬಂದಿದ್ದೀವಿ. ಅವ್ರಾಗಿ ಅವರು ಇನ್ನೊಬ್ರು ಮತ್ತೆ ಕರ್ಕೊಂಡ್ರು ಅಷ್ಟೇ. ಈಗ ಅವ್ರ ಬಗ್ಗೆ ದೂರಿದ್ ಸಾಕು. ನೀವು ಬಂದಿದ್ದೇನೋ? ನಾವು ಕರ್ಕೊಂಡೋಗಿ ಬಂದಿದ್ವಿ ಮೇಡಮ್. ಕೇಳಿ ಅವ್ರನ್ನ, ಬರ್ತಾರೋ ಇಲ್ವೋ ಕೇಳಿ. ಮೇಡಮ್, ನಾನು ಇರೋ ಜಾಗದಲ್ಲಿ ನೀವು ಬಂದಿರೋ, ನಾವು ಸಾಲ ಮಾಡ್ಕೊಂಡ್ವಿ. ನೀನು ನಮ್ಮ ತಾಯಿ ನೋಡ್ಕೊಂಡಿರೋ. ನಮ್ಮ ತಾಯಿಗೆ ಆಗೋದು ಹುಷಾರಾಗತ್ತೆ. ನಾವು ತುಂಬಾ ತೊಂದರೆ ಇದ್ದೀವಿ. ನಾವು ಮನೆ ಸಾಲ ಕೊಟ್ಟು, ಈಗ ಸಾಲ ಕೊಟ್ಟವರು ಕೆಲ್ಸಕ್ಕೆ ಹೋಗ್ಬೇಕು. ಈ ಮನೆಯಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ನಮ್ಮ ತಾಯಿ ನೋಡ್ಕೊಂಡಿರೋ ಅಷ್ಟೇ. ನಿನ್ಗೆ ಹೆಂಡತಿ ಸಾಕೋ ಯೋಗ್ಯತೆ ನಿನ್ಗಿಲ್ಲ. ನಾನ್ ಬರಲ್ಲ ಅಷ್ಟೇ. ನಿನ್ಗೆ ಫಸ್ಟ್ ಆಫ್ ಆಲ್ ಹೆಂಡತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹೆಂಡತಿನ ಸಾಕೋ ಯೋಗ್ಯತೆ ಗೊತ್ತಿದೆ. ಫಸ್ಟ್ ನೈಟ್ ಅಲ್ಲೇ ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡ್ಬಿಟ್ಟಿನಿ. ತಾಳಿ ಕಿತ್ಕೊಂಡು ಬಳೆ ಯಾವಾಗ ಹೊಡ್ದಾಕಿದೀರೋ ಅವತ್ತಿಗೆ ನೀನ್ ಸತ್ತೋಗಿದ್ದೀರಾ. ನೀನ್ ಮಾಡಿದ್ಯಾ? ನಿನಗೂ ಕೆಲಸ ಆಗ್ಬೇಕಾಯ್ತು, ನಮಗೆ ಬಲಿಪಶಿ ಮಾಡಿದ್ಯಾ. ನಿನಗೆ ಏನೋ ಒಂದು ಕೆಲಸ ಆಗ್ಬೇಕಾಯ್ತು, ಬಲಿಪಶಿ ನಮಗೆ ಮಾಡಿದ್ಯಾ. ನಿನಗೇನು ಬೆಂಗಳೂರು ಮನೆ ಮಾಡಿಸ್ಬಿಟ್ರೆ ನಾನು ಅವ್ನು ಬೆಂಗಳೂರು ಇರ್ತಾನೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ನೋಡ್ತಾ ಇದ್ಯಾ, ನೋಡ್ಕೊಂತ ಇದ್ಯಾ. ನಾವು ನಮ್ದು ದಡ್ರು, ದಡ್ಡ ಅವನು ಹೆಂಗ್ ಬೇಕಾದ್ರೆ ಮಾಡ್ಕೊಬೋದು. ಹೆಂಡತಿ ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ಳೋಕೆ ಅದೇನು ವಸ್ತು ಅಲ್ಲ. ಹೆಂಡತಿ ಯಾವ ತರ ಇಕ್ಬೇಕು, ಯಾವ ತರ ನಮ್ಮ ವಸ್ತು ತರ ಯಾವ ತರ ನೋಡ್ಕೊಂಡಿದ್ದೀರಾ? ನೀನ್ ಇರ್ಬೇಕು. ಯಾವ ತರ ನೋಡ್ಕೊಂಡಿದ್ದೀರಾ? ಗಂಡ ಹೊರಗಡೆ ಒಂದು ನೋಡ ನೀರ್ ಕೊಟ್ಟಿಲ್ಲ ನೀನು. ಅದೇ ನಿಮ್ ಊರಲ್ಲಿ ಹೋದ್ರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ ಗೊತ್ತಾ? ನಿಮ್ ಮನೆ ಬಂದ್ರೆ ನೆಮ್ಮದಿಲ್ಲಂಗ ಆಯ್ತು ನನಗೆ. ನಿಮ್ ಊರಾಗ ಅರ್ಧ ಕಡೆ ಊರ್ ನನಗೆ ಎಷ್ಟು ಪ್ರೀತಿ ವಿಶ್ವಾಸ ಕೂತು ಮತ್ತೆ ಯಾಕೆ ಬರ್ಲಿಲ್ಲ ನಮ್ಮ ಮನೆಗೆ? ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮ ಊರಲ್ಲಿ ಬಂದು ಯಾಕೆ ಕೇಳಿಲ್ಲ? 4 ಜನರ ಹತ್ರ ನೀನು ಹೇಳ್ದೆ ಕಡೆ ಹೋಗಿದ್ಯಾ? ನಿಮ್ಮಪ್ಪ ಹೇಳ್ದೆ ಹೋಗೋದಿಕ್ಕೆ ನಾನೇನು ಇದಲ್ಲ. ನೀನ್ ಹೇಳ್ದೆ ಕಡೆ ಅವ್ರಿಗೆ ಓದೋಳು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಓದೋಳು. ಅದೇ ಕತೆ ಮತ್ತೆ. ನಮಗೆ ಇಲ್ಲಿ ಕೆಲಸ ಕಾರ್ಯ ಇರ್ತವೆ. ನಮ್ಮ ತಾಯಿನವರೇ ಹುಷಾರಿಲ್ದಂಗ ಆಯ್ತು. ಬಂದಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀರಿ. ನೀವು ಮಾತಾಡೋದು ನೋಡಿದ್ರೆ ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗುತ್ತೆ ಗೊತ್ತಾ? ಇಷ್ಟು ಮಾತಾಡೋರ್ ಜೊತೆ ಹೇಗಪ್ಪ ಸಂಸಾರ ಮಾಡೋದು ಅಂತ. ನೀವ್ ಹೆಂಗ್ ಬೇಕಾದ್ರೆ ಮಾತಾ ಉಲ್ಟಾ ಆಗ್ಬಿಡ್ತೀರಾ ನೀವು. ಉಲ್ಟಾ ಆಗೋದಿಕ್ಕೆ ಕೆಲಸ ಆಗ್ಬೇಕಾಯ್ತು. ಹೆಂಗ್ ಬೇಕಾದ್ರೆ ಉಲ್ಟಾ ಆಗ್ಬಿಡ್ತೀರಾ. ಒಟ್ಟು ನಿಮ್ದು ಏನ್ ತಪ್ಪು ಸಿಗ್ಬಾರ್ದು, ಗಂಡಸರು ಮಾತ್ರ ತಪ್ಪು ಸಿಗ್ಬೇಕು. ತಪ್ಪು ತೋರ್ಸೋದಿಕ್ಕಂತ ಎತ್ತು ತೋರ್ಸಲ್ಲ, ಇರೋದೇ ಹೇಳ್ತಾ ಇದ್ದೀನಿ. ಬಲ್ಪಶಿ ಮಾಡ್ತಾ ಇದ್ದೀನಿ. ನಿಮ್ಗೆ ಅಭ್ಯಾಸ ಅದು. ಅಲ್ಲ, ಬೆಳ್ಳಪ್ಪನ ಭದ್ರತೆಯಲ್ಲಿ ಇರ್ಬೋದಲ್ಲ. ನಿನ್ ಗಂಟೆಲ್ಲ ಹೋಗು ಸುಮ್ನೆ. ಗಂಡ್ಸಾಗಿದ್ರೆ ನಿನ್ ಜೊತೆ ಸಂಸಾರ ಮಾಡ್ತಾ ಇದ್ದೆ. ಹೆಂಡತಿ ಸಾಕೋ ಯೋಗ್ಯತೆನೇ ಇಲ್ಲ, ನಿನ್ ಗಂಡ್ಸೆ ಅಲ್ಲ.
ನಾನು ಹೆಂಡತಿ ಬೇಕಾದ್ರೆ ಬಂದಿರೋದು ಓಡೋಗೈತಲ್ಲ ನಾನು ನಿನ್ ನೋಡು ಸಾಲ ಸುಲ ಮಾಡ್ಕೊಂಡು ನಾವು ಮದುವೆ ಮಾಡ್ಕೊಂಡು ನಮ್ಮ ತಾಯಿ ಹುಷಾರಿಲ್ಲ ನಾವ್ ಎಷ್ಟು ವರ್ಷ ಇದು ಇದೇ ಡೈಲಾಗ್ 76 ಸಲ ಹೇಳ್ತಾನೆ ಇರ್ರಿ ನಮ್ ಲೈಫ್ ಹಿಂಗೆ ಇರ್ಲಿ ನಮ್ ತಾಯಿ ಹುಷಾರಿಲ್ಲ ತಾಯಿ ಹುಷಾರಿಲ್ಲ ಅಂತಾನೆ ಇರ್ರಿ ನನಗೆ ಏನ್ ಬೇಕು ಅದ್ರ ಮೇಲೆ ನಿನ್ನಿಷ್ಟ ಬೇಕಾಗಿದ್ರೆ ನೀವು ಆ ಯೋಗ್ಯತೆ ಬರಲ್ವಲ್ಲ ನನ್ನ ಜೊತೆ ಬರಲ್ವಲ್ಲ ಬೇಕಾಗಿಲ್ಲ ನಿನ್ ಗಂಡ್ಸೆ ಅಲ್ಲ ನಿನ್ಗೆ ಸಾಕ ಯೋಗ್ಯತೆನೇ ಇಲ್ಲ ಹೌದಲ್ಲ ಡಾಕ್ಟರ್ ಚೆಕ್ ಮಾಡ್ತೀನಿ ಹೋಗ್ರಿ ನಿಮ್ಗೆ ಯೋಗ್ಯತೆ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಹೆಂಡತಿ ಸಾಕೋ ಯೋಗ್ಯತೆ ಇಲ್ಲ ಹೆಣ್ಣಂದ್ರೆ ಏನಂತಾನೆ ನಿನಗದಿಲ್ಲ ಗಂಡ ಇಲ್ಲ ಗಂಡನ ಜವಾಬ್ದಾರಿನೇ ನಿನಗಿಲ್ಲ ಮನುಷ್ಯತ್ವನೇ ನಿನಗಿಲ್ಲ ಅದು ನಿನಗೆ ಬೇರೆ ಏನೋ ಆಗ್ಬೇಕಾಯ್ತು ನಮ್ಮನ್ನ ಇದ್ ಮಾಡ್ತಿದ್ಯಾ ಗಂಡ ಬೇರೆ ಏನೋ ಆಗ್ಬೇಕಾಗಿತ್ತು ಅಂದ್ರೆ ಬೇರೆ ಯಾವ್ದೇ ಒಂದು ಹೆಣ್ಣು 1 ತಿಂಗಳು 2 ತಿಂಗಳು 3 ತಿಂಗಳು ತಾನಾಗಿ ಓಡ್ಬರ್ತಾಳೆ ಒಂದು ಫೋನ್ ಮಾಡ್ತಾಳೆ ಹೋದಾಗಿಂದ ಒಂದು ಫೋನ್ ಬೇಕಾಗಿಲ್ಲ ನನಗ್ ಮಾತ್ರ ಬೇಕಾಗೈತೆ ಗಂಡ ಅಂತ ಹೆಂಡತಿ ನಿಮ್ಗೆ ಬಂದಿರೋದು 1 ವರ್ಷ ಕಾದಿದ್ದೀನಿ ಕರ್ಕೊಂಡು ಹೋಗ್ರಿ ಬೇಕು ಅಂದ್ರೆ ಮತ್ತೆ ನೀನ್ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನೋಡಿ ಮೇಡಮ್ ಮೇಡಮ್ ಅಲ್ಲ ನಿಮ್ ಹೆಂಡತಿ ತಾನೆ ನೀವು ಕರ್ಕೊಂಡು ಹೋಗಿ ಮೇಡಮ್ ಏನ್ ಮದ್ಯಾ ಬರೋದು ನಿನಗೆ ಸೇರಿ ಸಂಬಂಧಪಟ್ಟಿದ್ದು ನನಗೆ ಏನ್ ತಿನ್ಬೇಕು ಇಲ್ಲಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲಪ್ಪ ನಾವ್ ಹೇಳ್ತೀವಿ ಬರ್ದ ನೀವು ಸೋಫಾದ ಆರಾಮಾಗಿ ಕೂತ್ ಬಿಡೋದ್ರಲ್ಲೇ ಇದೀವಿ ಅಂತ ಕಾಣುತ್ತೆ ಎಲ್ಲರೂ ನಮ್ಮ ಮಗನ ತೆಗೆದಿಲ್ಲ ಅವತ್ತು ಅವ್ರು ಏನು ಇದು ತೆಗೆದ್ಬೇಕು ಆಚೆಂದು ತೆಗಿಬೇಕು ನನ್ನ ಮಗನ್ನ ನೀವು ಮುಟ್ಟಬಲ್ಲದರ ಇವತ್ತು ಒಂದೆಲ್ಲ ಆಗ್ಬೇಕು ಇಲ್ಲ ನನ್ನ ಮಗ ನಾನು ಇಲ್ಲ ಹೋಗಬೇಕು ಬೇಡ ಅಂತ ಅಷ್ಟೇ ನಾನು ಮುಟ್ತೀನಿ ನಾನು ಕರೆಯೋಕ್ಕಾಗಲ್ಲ ನಾನು ಹಿಂಗ ಹೋಗ್ಬೇಕು ಇವತ್ತು ವೀಕ್ಷಕರೇ, ಇವತ್ತಿನ ಬದುಕು ಜಟಕ ಬಂಡಿಯನ್ನ ಮುಗಿಸುವ ಸಮಯ ಬಂದಿದೆ. ಯಶೋಧ ಬಗ್ಗೆ ನನಗೆ ವಿಪರೀತ ಸಿಟ್ಟಿದೆ. ಯಾತಕ್ಕಾಗಿ ಅಂದ್ರೆ ಆಕೆ ಮಾತಾಡೋದನ್ನ ನೋಡಿದ್ರೆ 1 ವರ್ಷದ ಕೆಳಗೆ ಮದುವೆ ಆದಾಗ ತನಗೆ ಎಂಥ ಗಂಡ ಬೇಕು ಅನ್ನುವ ಕ್ಲಾರಿಟಿ ಆಕೆಗೆ ಇದ್ದಿರುತ್ತೆ ಅಂತ ನನಗನ್ಸುತ್ತೆ. ಹಾಗಿದ್ದ ಮೇಲೆ ಈತ ನನಗೆ ಸರಿನಾ ಅಲ್ವಾ ಅನ್ನುವ ತೀರ್ಮಾನವನ್ನ ಅವಳು ತೆಗೆದುಕೋಬೋದಾಗಿತ್ತು. ತನ್ನ ತಂದೆ ತಾಯಿಗೆ ಹೇಳ್ಬೋದಾಗಿತ್ತು, ನನಗೆ ಅವನಿಗೆ ಸರಿ ಬರುತ್ತೆ ಅಂತ ನನಗೆ ಅನ್ಸಲ್ಲ ಅಂತ ಹೇಳ್ಬೋದಾಗಿತ್ತು. ತಂದೆ ತಾಯಿ ಆದವರು ಅಷ್ಟೇ, ಅಳಿಯನಾಗೋನು ಲಾಯಕ್ಕ ಅಲ್ವಾ ಅನ್ನೋದನ್ನ ನೋಡೋದಲ್ವಾ, ತನ್ನ ಮಗಳು ಹೇಗೆ ಬೆಳೆದಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಗಂಡನ ಮನೆಗೆ ಹೋಗಿ ಅವಳು ಸುಖವಾಗಿ ಇರಬಲ್ಲ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಂದಮೇಲೆ ಅದಕ್ಕೆ ಸೂಕ್ತ ವರವನ್ನ ಹುಡುಕ್ಬೇಕು ಅಂತ ನನಗನ್ಸುತ್ತೆ. ಹೀಗೆ ಯಾವುದೋ ಒಬ್ಬ ಹುಡುಗನನ್ನ ಕರ್ಕೊಂಡು ಬಂದು ಮದುವೆ ಮಾಡಿಸಿ ಅದಾದ್ಮೇಲೆ ಆತನ್ನ ದೂರ್ತಾ ಕೂತ್ಕೊಳ್ಳೋದು ಯಾವ ರೀತಿಯಲ್ಲಿ ನ್ಯಾಯ? ಯಶೋಧ ಬಗ್ಗೆ ನನಗೆ ತುಂಬಾನೇ ಸಿಟ್ಟಿದೆ. ಈ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಆದರೂ ಹೆಣ್ಣು ಮಕ್ಕಳು ಈ ರೀತಿ ದಯವಿಟ್ಟು ನಡ್ಕೋಬೇಡಿ. ನಿಮಗೆ ಒಂದು ಮದುವೆಯಲ್ಲಿ ಇಷ್ಟ ಇಲ್ಲದೆ ಇದ್ರೆ
ಆ ಹುಡುಗನ ಜೀವನ ಹಾಳು ಮಾಡಬೇಡಿ. ಮದುವೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿ. ಮದುವೆ ಬೇಕಾದ್ರೆ ಮುಹೂರ್ತ ಅರ್ಧ ಮುಡ್ಕೊಂಡು ಎದ್ದು ಹೋಗಿ. ಆದರೆ ಈ ರೀತಿ ಮದುವೆ ಆದ ನಂತರ ಅವ್ರ ಮನೆಗೆ ಹೋಗಲ್ಲ ಅನ್ನೋದು, ಈ ಗಂಡ ಲಾಯಕಲ್ಲ ಅನ್ನೋದು, ಈ ಥರದನ್ನ ಮಾಡಬೇಡಿ ಅಂತ ನಾನು ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಆಂಜನಪ್ಪನಿಗೆ ನನ್ನ ಅನುಕಂಪವಷ್ಟೇ ನಾನು ತೋರ್ಸೋಕ್ ಸಾಧ್ಯ, ಬೇರೆ ಯಾವ ರೀತಿಯಲ್ಲೂ ಸಹಾಯ ಮಾಡೋಕ್ ಸಾಧ್ಯ ಆಗ್ತಿಲ್ಲ. ಆಂಜನಪ್ಪನಿಗೆ ಕಾನೂನು ಮುಖೇನ ಖಂಡಿತ ಪರಿಹಾರ ಇದೆ. ಅಂದ್ರೆ ತನ್ನ ಹೆಂಡತಿ ಮತ್ತೆ ವಾಪಸ್ ಬೇಕು ಅಂತ ಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕೋಬಹುದು. ಕೋರ್ಟ್ ಅದನ್ನ ಪರಿಶೀಲನೆ ಮಾಡುತ್ತೆ. ಆದ್ರೆ ಹೆಂಡತಿಗೆ ಈ ರೀತಿ ಇಷ್ಟವೇ ಇಲ್ಲ ಅಂದ ಮೇಲೆ ಕೋರ್ಟ್ ಕೂಡ ಸಹಾಯ ಮಾಡೋದು ಕಷ್ಟನೇ ಆಗತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಭರವಸೆ ನೀಡ್ತಾ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬದುಕು ಜಟಕಾ ಬಂಡಿ.